ನಾನು ಡೆಪ್ಟಿ ಜನರಲ್ ಮ್ಯಾನೇಜರ್ ಸಿಲ್ವರ್ ಸ್ಪಾರ್ಕ್ ಅಪರೆಲ್ ಲಿಮಿಟೆಡ್. ಬೆಂಗಳೂರಿನಲ್ಲಿ ಇರ್ತಕ್ಕಂಥ 3 ಕಂಪನಿ ಇದೆ ಸರ್. ಒಂದು ಹೊಸಕೋಟೆ, ಒಂದು ದೊಡ್ಡಬಳ್ಳಾಪುರ, ಮತ್ತೊಮ್ಮೆ ಗೌರಿಬಿದನೂರು. ನಾನು ಇವತ್ತು ಬಂದಿರೋ ಉದ್ದೇಶ ಇಷ್ಟೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಬೆಳಗ್ಗೆನಿಂದ ತುಂಬ ಓಡಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹಿಂದುಳಿದ ಭಾಗ, ಎಲ್ಲೆಲ್ಲಿ ಬಸ್ ಅನುಕೂಲತೆ ಇಲ್ಲ, ಎಲ್ಲೆಲ್ಲಿ ಉದ್ಯೋಗ ಅವಕಾಶಗಳು ಇಲ್ಲದೇ ಇದ್ದಾರೆ ಅಂತ ಹೆಣ್ಮಕ್ಕಳಿಗೆ ನಾವು ರೈಮಂಡ್ಸ್ ಕಂಪನಿ ಅಂದರೆ ಸಿಲ್ವರ್ ಸ್ಪಾರ್ಕ್ ಅಪರೆಲ್ ಕಂಪನಿಯಿಂದ ಪರವಾಗಿ ಇವರ ಸಹಯೋಗದಿಂದ HRDC ಕೋಲಾರ ಇವರ ಸಹಯೋಗದಿಂದ ಅವರಿಗೆ ಉದ್ಯೋಗ ಅವಕಾಶ ಕೊಡೋದಕ್ಕೆ ನಾವು ಇವತ್ತು ಫುಲ್ ಡೇ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾಯಿದ್ದೀವಿ. ಹಾಗೆ ಕೂಡ ನಮ್ಮ ಕಂಪನಿ 1925ರಿಂದ ಸ್ಟಾರ್ಟ್ ಆಗಿರ್ಬೋದು. ತಮಗೆಲ್ಲರಿಗೂ ಗೊತ್ತಿದೆ, ರೈಮಂಡ್ಸ್ 1925ರಿಂದ ಸ್ಟಾರ್ಟ್ ಆಗಿದೆ. ಈಗ 2025ಗೆ 100 ವರ್ಷ ಆಯಿತು ನಮ್ಮ ರೈಮಂಡ್ಸ್ ಕಂಪನಿ ಸ್ಟಾರ್ಟ್ ಆಗಿ. ಅಂದರೆ ಭಾರತ ದೇಶದಲ್ಲಿ ನಾವು ಜವಳಿ ಉದ್ಯಮದಲ್ಲಿ ಬಟ್ಟೆನಲ್ಲಿ ಒಂಥರ ಜಾಯಿಂಟ್ಸ್ ಇದ್ದಂಗೆ ತುಂಬ ಆಲ್ ಓವರ್ ವರ್ಲ್ಡ್ ನಾವು ಬಟ್ಟೆ ಸಪ್ಲೈ ಮಾಡ್ತೀವಿ. ಆದರೆ ಬೆಂಗಳೂರಿನಲ್ಲಿ ಸೂಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಾವು ರೈಮಂಡ್ಸಲ್ಲಿ ಬೆಂಗಳೂರಲ್ಲಿ ಮಾತ್ರ ಮಾಡಿದ್ವಿ. ಬೆಂಗಳೂರು ಅಂದರೆ ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ಗೌರಿಬಿದನೂರು. ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ, ಪಿಲ್ಗುಂಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಶರ್ಟ್ ಮಾಡ್ತೇವೆ. ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರಿನಲ್ಲಿ ನಾವು ಸೂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ನಾವು 100% ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೇವೆ ನಾವು, ಅಂದರೆ UK, US, ಯುರೋಪ್ ಕಂಟ್ರೀಸ್ಗೆ. ಸೊ ನಮ್ಮಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ 2500 ಜನ ದೊಡ್ಡಬಳ್ಳಾಪುರದಲ್ಲಿ, 2600 ಜನ ಇನ್ನು ಗೌರಿಬಿದನೂರಲ್ಲಿ, 1500 ಜನ ಹೊಸಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಥರ ಇವ್ರು ಬಂದು ನಮ್ಗೆ ರಿಕ್ವೆಸ್ಟ್ ಮಾಡಿದಾಗ ಉದ್ಯೋಗ ಅವಕಾಶಗಳು ತುಂಬ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾವೇ ಪರ್ಸ್ನಲ್ಲಾಗಿ ಬಂದು ಎಲ್ಲಿ ಉದ್ಯೋಗ ಅವಕಾಶ ಇಲ್ದಿರ, ಎಲ್ಲಿ ಬಸ್ ಅನುಕೂಲ ಇಲ್ಲ ಅಂಥವ್ರಿಗೆ ಉದ್ಯೋಗ ಅವಕಾಶ ಕೊಡೋದಕ್ಕೆ ನಾವು ಇವತ್ತು ಆಲ್ರೆಡಿ ಕೇತನಹಳ್ಳಿ ಮಾರ್ಗ, ಮಂಡಗಲ್ಲು ಮತ್ತು ದಿಬ್ಬೂರಹಳ್ಳಿ, ಸಾದ್ಲಿ ಇಲ್ಲೆಲ್ಲ ನಾವು ಸರ್ವೆ ಮಾಡಿದಾಗ ಕೆಲವ್ರನ್ನ ಇವತ್ತು ಸಂದರ್ಶನ ಮಾಡಿದೆವು. ಅಲ್ಲಿ ಕೇತನಹಳ್ಳಿ ಒಂದು 15 ಜನ ಮತ್ತು ಕೆಲವು ಕಡೆ ಎಲ್ಲ ಒಂದು 15-20 ಜನ ಬಂದಿದ್ದರು. ಸೊ ಅವ್ರನ್ನೆಲ್ಲ ನಾವು ಭೇಟಿಯಾಗಿ ಅವ್ರಿಗೆ ಉದ್ಯೋಗ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ದೀವಿ. ನಮ್ಮ ರೈಮಂಡ್ಸ್ ಕಂಪನಿದು ಒಂದೇ ಉದ್ದೇಶ, ಉದ್ಯೋಗ ಅವಕಾಶ ಎಷ್ಟು ಜನಗಳಿಗೆ ತಲುಪಿಸೋಕ್ಕೆ ಸಾಧ್ಯ ರೈಮಂಡ್ಸಲ್ಲಿ ಅಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡೋಕ್ಕೆ ರೆಡಿಯಾಗಿರ್ತೀವಿ ಹೆಣ್ಣು ಮಕ್ಕಳಿಗೆ. ಅದರಲ್ಲಿ ನಮಗೆ ಮೇಯ್ನ್ ಯಾವುದೇ ರೀತಿ ವಿದ್ಯಾರ್ಹತೆ ಏನು ಅಷ್ಟೊಂದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದಂತೂ 18 ವರ್ಷ ಮೇಲ್ಪಟ್ಟಾಗಿರಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು. ಅಂಥವ್ರಿಗೆ ನಾವು ಅವ್ರಿಗೆ ಕಂಪನಿ ಒಳಗಡೆ ಯಾವುದು ಅವ್ರಿಗೆ ಸೂಟಬಲ್ ಆಗುತ್ತೆ, ಅಂದರೆ ಒಲಿಯೋ ಯಂತ್ರದಾಗಿರ್ಬೋದು, ಅಥವಾ ಕಟ್ಟಿಂಗ್ ಸೆಕ್ಷನ್ ಆಗಿರ್ಬೋದು, ಅಥವಾ ಫಿನಿಷಿಂಗ್ ಸೆಕ್ಷನ್ ಆಗಿರ್ಬೋದು, ಕ್ವಾಲಿಟಿ ಸೆಕ್ಷನ್ ಆಗಿರ್ಬೋದು, ಅವ್ರಿಗೆ ಯಾವುದರಲ್ಲಿ ಅವ್ರಿಗೆ ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂಥ ಜಾಗದಲ್ಲಿ ನಾವು ಅವ್ರಿಗೆ ಕೆಲಸ ಕೊಡೋಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೇವೆ. ನಮ್ಮದು ಈಗ 3 ಕಂಪನಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗಿನಿಂದ ನಮ್ಮದು ಟೈಮಿಂಗ್ಸು ಇಷ್ಟು ದಿನ, ಈ ಒಂದು ವಾರದ ಹಿಂದುಗಡೆ ನಮ್ಮದು 5 ದಿನ ಕೆಲಸ ಇತ್ತು ಸರ್. ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೆ ಕೆಲಸ ಇತ್ತು, 9 ಅವರ್ ಕೆಲಸ ಮಾಡೋದು, ಅಂದರೆ 8:30ಯಿಂದ 6:30 ಗಂಟೆ ಕೆಲಸ ಮಾಡ್ತಾಯಿದ್ವಿ. ಶನಿವಾರ ಭಾನುವಾರ ಅವ್ರಿಗೆ ರೆಸ್ಟ್ ಕೊಡ್ತಾಯಿದ್ವಿ, 2 ದಿನ ರೆಸ್ಟ್ ತೊಗೊಂಡು ಮತ್ತೆ ಸೋಮವಾರ ಬರಲಿ ಅಂತ. ಈಗ ಕೆಲವರು ಹೇಳ್ತಾರೆ ತುಂಬ ದೂರ ಲೇಟ್ ಆಗ್ತಾಯಿದೆ ನಮ್ಮ ಮನೆಗಳಿಗೆ ಹೋಗೋದಕ್ಕೆ ಅನ್ನೋದಕ್ಕೆ ಅವ್ರು ಬಂದು ಕೇಳ್ಕೊಂಡಾಗ ಮತ್ತೆ ನಾವು ಈ ಒಂದು 2 ತಿಂಗಳು ವೆರಿಫೈ ಮಾಡೋದಕ್ಕೆ ಬೆಳಗ್ಗೆ 8:30ಯಿಂದ 5 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಂದರೆ 8 ಅವರ್ ಕಾಲ ಸೋಮವಾರದಿಂದ ಶನಿವಾರದವರೆಗೆ, ಅಂದರೆ 5 ದಿನಗಳ ಕಾಲ ಮಾಡಿದಾಗ 9 ಅವರ್ ಕೆಲಸ ಮಾಡಬೇಕು. 8 ಅವರ್ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಮಾಡಬೇಕಾಗತ್ತೆ. ನಮ್ಮಲ್ಲಿ ಏನೆಲ್ಲ ಸರ್ಕಾರಿ ನೌಕರರಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ESI ಇರ್ಬೋದು, PF ಇರ್ಬೋದು, ಗ್ರ್ಯಾಜುಟಿ ಇರ್ಬೋದು, ಬೋನಸ್ ಇರ್ಬೋದು, ಯಾವುದೇ ರೀತಿ ಸೌಲಭ್ಯಗಳು ಏನೇನೆಲ್ಲ ಗೌರ್ಮೆಂಟಿಂದ ಕೊಡ್ತಾರೆ ಆ ಥರ ಎಲ್ಲ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಮಕ್ಕಳಿದ್ದವ್ರಿಗೆ ಕ್ರೀಚ್ ಫೆಸಿಲಿಟೀಸ್ ಇದೆ. ನಮ್ಮ ಫ್ಯಾಕ್ಟ್ರಿ ಕಾರ್ಖಾನೆ ಒಳಗಡೆ ಡಾಕ್ಟರ್ಸ್ ಇದ್ದಾರೆ, ಮತ್ತು ನರ್ಸಸ್ ಇರ್ತಾರೆ, ಎಮರ್ಜೆನ್ಸಿಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಸೀರಿಯಸ್ ಆದಾಗ ನಾವು ಮಣಿಪಾಲ್ ಅನ್ನೋ ಒಂದು ಮಣಿಪಾಲ್ ಹಾಸ್ಪಿಟಲ್ ಟೈಅಪ್ ಮಾಡಿರ್ತೀವಿ ದೊಡ್ಡಬಳ್ಳಾಪುರದಲ್ಲಿ, ಬೇರೆ ಕಡೆ ಬೇರೆ ಹಾಸ್ಪಿಟಲ್ ಟೈಅಪ್ ಮಾಡಿರ್ತೀವಿ. ಬಟ್ ಏನು ಪ್ರಾಬ್ಲಮ್ ಇದೆ, ESI ಥ್ರೂ ನಾವು ಅವ್ರಿಗೆ ಮೋಸ್ಟ್ ಆಫ್ ದ ಟೈಮ್ ESI ಥ್ರೂನೇ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಆಮೇಲೆ ನಾವು ಅವ್ರಿಗೆ 7 ರೂಪೀಸ್ಗೆ ಕ್ಯಾಂಟೀನಲ್ಲಿ ಊಟ ಕೊಡ್ತಾ ಅಂಥದ್ದು, ಅಂದರೆ ಸಬ್ಸಿಡೈಸ್ 7 ರೂಪೀಸ್ ಹೆಣ್ಮಕ್ಳು ಕೊಟ್ಟರೆ ಮಿಕ್ಕಿದ್ದು ನಾವು ಕಂಪನಿ ಪರವಾಗಿ ಅವ್ರಿಗೆ ಕೊಡ್ತಾ ಇರ್ತೇವೆ. ಯಾರೆಲ್ಲ 1 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ ಕಂಪನಿ ಒಳಗಡೆ, ಏಪ್ರಿಲಿಂದ ಮಾರ್ಚ್ ಗಂಟೆ ಯಾರೆಲ್ಲ ಫೈನಾನ್ಷಿಯರಲ್ಲಿ ಯಾರು ಕೆಲಸ ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ 8.33 to 20% ಗಂಟ ನಾವು ಬೋನಸ್ ಕೊಡ್ತೇವೆ. ಅಂದರೆ ಆಯುಧ ಪೂಜೆ ದಿನ ಪೂಜೆ ಮಾಡಿ ನಾವು ಅವ್ರಿಗೆ ಸ್ವೀಟ್ ಸಮೇತ ಬೋನಸನ್ನು ಡಿಕ್ಲೇರ್ ಮಾಡಿ ಅವತ್ತಿನ ದಿನ ಆ ದುಡ್ಡನ್ನ ಅವ್ರ ಬ್ಯಾಂಕ್ ಅಕೌಂಟ್ ಹಾಕ್ತೇವೆ. ನಮ್ಮಲ್ಲಿ ಉದ್ಯೋಗ ಹೇಗಂದರೆ ಅವ್ರಿಗೆ ಟೈಲರಿಂಗ್ ಬರೋದಿಲ್ಲ ಅಂದ್ರೂ ನಾವು ತೊಗೊತೇವೆ, ನಾವು ಕಲಿಸ್ಕೊಡ್ತೀವಿ ಅವ್ರಿಗೆ. ಅಂದರೆ ಮೊದಲನೇ ದಿನವೇ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ. ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಾದಮೇಲೆ ಪ್ರೊಡಕ್ಷನ್ಗೆ ಹಾಕ್ತೀವಿ. ಅಂದರೆ ಕೆಲವರು ಸೀವಿಂಗ್ ಕಲಿಬೋದು, ಕೆಲವರು ಕ್ವಾಲಿಟಿಗೆ ಹೋಗ್ಬೋದು, ಕೆಲವರು ಫಿನಿಷಿಂಗ್ ಹೋಗ್ಬೋದು, ಕೆಲವರು ಕಟಿಂಗಲ್ಲಿ ಹೋಗ್ಬೋದು. ಅವ್ರು ಯಾವುದಕ್ಕೆ ಸೂಟಬಲ್ ಆಗ್ತಾರೆ ಆ ಸೂಟಬಲ್ ಕೆಲಸನ ನಾವು ಖಂಡಿತ ಅವ್ರಿಗೆ ಕೊಡ್ತೇವೆ.
ಒಂದು ವೇಳೆ ಅವ್ರಿಗೆ ಯಾವುದೇ ರೀತಿ ಕೆಲಸ ಗೊತ್ತಿಲ್ಲ ಅಂದರೆ ಹೊಸದಾಗಿ ಬಂದಾಗ 18 ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಸ್ಟಾರ್ಟಿಂಗ್ ಸಂಬಳನೇ 12,500ದಿಂದ ಒಂದು 14,000 ಗಂಟೆ ಅವ್ರಿಗೆ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ. ಅಂದರೆ ನಮ್ಮಲ್ಲಿ ಗ್ರೇಡ್ ವೈಸ್ ಇದೆ. ಡಿ+C B A+A+ ಗಂಟೆ ನಮ್ಮಲ್ಲಿ ಅವರು ಯಾವ ರೀತಿ ಕೆಲಸ ಕಲಿತಾರೆ ಆ ರೀತಿ 6 ತಿಂಗಳಿಗೊಮ್ಮೆ ಅವ್ರಿಗೆ ಗ್ರೇಡ್ ಚೇಂಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮತ್ತು ಅವ್ರಿಗೆ ಯಾವುದೇ ರೀತಿ ಬಸ್ ಫೆಸಿಲಿಟೀಸಲ್ಲಿ ನಾವೀಗ ಫಾರ್ ಎಕ್ಸಾಂಪಲ್ 100 ಕಿಲೋಮೀಟರ್ ಗಂಟೆ ನಾವು ಬಸ್ ಓಡಿಸು ಕೂಡ ಅವ್ರಿಗೆ 300 ರೂಪಾಯಿ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡ್ತೀವಿ. ಮಿಕ್ಕಿದ್ದು 90% ನಾವು ಕಂಪನಿಯಿಂದ ಕೊಡ್ತೇವೆ. ಸೊ ನಮ್ಮಲ್ಲಿ ಉದ್ಯೋಗಾವಕಾಶಗಳು ತುಂಬ ಇದೆ. ನಾವು ನಿಮಗೆ ಮನವಿ ಮಾಡ್ಕೊಡೋದೇನೆಂದರೆ ಈ ಸುತ್ತಮುತ್ತ ಹಳ್ಳಿಗಳೆಲ್ಲ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಸುತ್ತಮುತ್ತ ಎಲ್ಲೆಲ್ಲಿ ಉದ್ಯೋಗ ಅವಕಾಶ ಇಲ್ದಿರ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಅಂಥವ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಅವ್ರು ತಿಳಿಸಿದ್ರೆ ನಮ್ಮ ಕಂಪನಿಯಲ್ಲಿ ಅವರಿಗೆ ಉದ್ಯೋಗ ಅವಕಾಶ ಕೊಡೋಕ್ಕೆ ನಾವು ತಯಾರಾಗಿದ್ದೇವೆ. ಯಾಕಂದರೆ ಅವ್ರಿಗೆ ಗೋರಿಬಿದೂರು ಹತ್ರ ಆದರೆ ಅಲ್ಲಿಗೂ ಬರ್ಬೋದು, ಹೊಸಕೋಟೆ ಹತ್ರ ಆದರೆ ಅಲ್ಲಿಗೂ ಹೋಗ್ಬೋದು, ದೊಡ್ಡಬಳ್ಳಾಪುರ ಹತ್ರ ಆದರೆ ಅಲ್ಲಿಗೂ ಬರ್ಬೋದು. ಅಂದರೆ ನಮ್ಮದು 3 ಕಂಪನಿನಲ್ಲಿ ಅವರಿಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ನಾವು ಉದ್ಯೋಗ ಅವಕಾಶ ಕೊಡೋದಕ್ಕೆ ನಾವು ತುಂಬ ರೆಡಿಯಾಗಿರ್ತೇವೆ. ಸೊ ತಮ್ಮಲ್ಲಿ ಏನು